ಇದೆ ಇದರಲ್ಲಿ ಕಂಪ್ಲೀಟ್ ಆಗಿ ಬಟರ್ ಫ್ರೂಟ್ ಮಧ್ಯದಲ್ಲಿ ಯಾವ ರೀತಿಯ ಬೇರೆ ಮಿಶ್ರ ಕೃಷಿಯನ್ನು ಮಾಡಿಲ್ಲ ನಾವು. ಕಂಪ್ಲೀಟ್ ಆಗಿ ಬಟರ್ ಫ್ರೂಟ್ ಇದೆ. ಹಲವು ವೆರೈಟಿಗಳಿದೆ ಬಟರ್ ಫ್ರೂಟಿನಲ್ಲಿ. ಹಲವು ಗಾತ್ರದ ಹಲವು ವೆರೈಟಿಗಳ ಗಿಡಗಳನ್ನು ನೆಟ್ಟಿದ್ದೇವೆ. ಕೆಪಾಸಿಟಿಗಿಂತನೂ ಹೆಚ್ಚಿನದಾಗಿ ಕಾಯಿಗಳು ಬಿಟ್ಟಿದೆ ಇದರಲ್ಲಿ. ತುಂಬಾ ಬಿಟ್ಟಿದೆ. ಈ ಥರ ಆದಾಗ ಗಿಡನೇ ಅದಕ್ಕೆ ಎಷ್ಟು ಆಗುತ್ತೆ ಅಷ್ಟು ಮಾತ್ರ ಇಟ್ಕೊಂಡು ಬಾಕಿ ಅದು ಉದುರು ಹೋಗುವಂಥದ್ದು ಸಾಮಾನ್ಯ. ಇದೆಲ್ಲ ಅವರು ಸೆಲೆಕ್ಟ್ ಮಾಡಿರುವಂಥದ್ದು. ಇದಕ್ಕೆ ಸೂಟಬಲ್ ಅಂದರೆ ಒಂದು ಕೆಜಿಗೆ 3ರಿಂದ 4 ಕಾಯಿ ಬಂದರೆ ಸೂಟಬಲ್ ಅಂತ ಹೇಳ್ತಾರೆ. ಇದು 3.5 ವರ್ಷದ ಗಿಡ. ಈಗಾಗಲೇ ಫಸಲು ಕಚ್ಚಿದೆ, ಕಟಾವಿಗೆ ಬಂದಿದೆ, ಕಟಾವು ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಇದು ಬಂದು ಬಲ್ಬ್ ಆಕಾರದಲ್ಲಿ ಇರುವಂಥ ಒಂದು ವೆರೈಟಿ. ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ. ಕಾಯಿ ಕಚ್ಚಿರೋದ್ರಿಂದ ಇದು ವೆಯ್ಟ್ ತಡ್ಕೊಳ್ಳಿಕ್ಕೆ ಆಗಲ್ಲ ಕೆಲವೊಂದೊಮ್ಮೆ. ಆಗ ಇದಕ್ಕೆ ಸಪೋರ್ಟ್ ಆಗಿ ನಾವು ಕೋಲನ್ನು ಕವಟೆಯನ್ನು ಕೊಟ್ಟು ಇದಕ್ಕೆ ನೀಡಿದ್ದೇವೆ. ಇಲ್ಲ ಅಂತಂದರೆ ಕಾಯಿ ಭಾರಕ್ಕೆ ಕೊಂಬೆ ಸಮೇತ ಮುರಿದು ಹೋಗುವಂಥದ್ದು ಕಂಡು ಬರ್ಬೋದು. ನಮ್ಮಲ್ಲಿ ಇಲ್ಲಿ ಜೇನುಹುಳಗಳು ಕೂಡ ಪಾಲಿನೇಷನ್ಗೆ ಅತ್ಯುತ್ತಮ ಬೇಕಾಗಿದ್ದಂಥದ್ದು ಜೇನುಹುಳಗಳು. ಪಾಲಿನೇಷನ್ ಆಗ್ತಿದೆ. ಜೇನುಹುಳ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಪಾಲಿನೇಷನ್ ಆಗಲ್ಲ, ಕಾಯಿ ಕಚ್ಚೋದಿಲ್ಲ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಭೂತನಕಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಅರಶಿನಕುಪ್ಪೆ ಅನ್ನೋ ಒಂದು ಸ್ಥಳದಲ್ಲಿದ್ದೇವೆ. ಇಲ್ಲಿ ಬಿಪಿನ್ ಥಾಮಸ್ ಎಂಬುವರು ಒಬ್ಬ ಮಾದರಿ ರೈತರು. ಅಂದರೆ ಈಗ MBA ವ್ಯಾಸಂಗ ಮಾಡಿ ಈಗ ಕೃಷಿಯತ್ತನೇ ಹೆಚ್ಚಿನ ಒಲವು ತೋರಿದ್ದಾರೆ. ಸುಮಾರು 18 ಎಕರೆ ಒಂದು ಜಾಗದಲ್ಲಿ ಈ ಬೆಣ್ಣೆಹಣ್ಣು ಕೃಷಿಯನ್ನು ಮಾಡಿ ಈಗ ತಮ್ಮ ಒಂದು ಇದನ್ನ ಕೃಷಿಯಲ್ಲಿ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳೋಕ್ಕೆ ಮುಂದಾಗಿದ್ದಾರೆ. ಇವರು ಸುಮಾರು 18 ಎಕರೆಯಲ್ಲಿ 3,000ಕ್ಕೂ ಹೆಚ್ಚಿನ ಇಂಥ ಬೀಜದ ಗಿಡಗಳನ್ನೇ ಹಾಕಿದ್ದಾರೆ. ಹೆಚ್ಚಾಗಿ ಸುಮಾರು 20ಕ್ಕೂ ಅಧಿಕ ವೆರೈಟಿ ಬೆಣ್ಣೆಹಣ್ಣನ್ನು ಬೆಳೆಸಿದ್ದಾರೆ. ಈಗ ನೋಡ್ತಿರ್ಬೋದು ನೀವು, ಇಲ್ಲಿ ನೋಡಿ ಕಾಯಿ ಆಗಿದೆ ಆಲ್ಮೋಸ್ಟ್. ಇದು 3 ವರ್ಷದ ಒಂದು ಬೆಣ್ಣೆಹಣ್ಣಿನ ಗಿಡ. ಅದು ಬೀಜದ ಗಿಡದಲ್ಲೇ 3 ವರ್ಷದಲ್ಲೇ ಉತ್ತಮವಾದ ಫಸಲು ಬಂದಿದೆ. ನೋಡಿ, ಇಲ್ಲೇ ನಿಮಗೆ ಒಂದು 20 kg 15ರಿಂದ 20 kg ಅಷ್ಟು ಫಸಲು ನೀವು ಕಾಣ್ಬೋದು. ನೋಡಿ, ಇದು ಸ್ವಲ್ಪ ಬಲ್ಬ್ ವೆರೈಟಿ ತಳಿ. ಇದು ಚೆನ್ನಾಗಿ ಹಿಡ್ದಿದೆ. ಈ ಮರದಲ್ಲಿ ಹೆಂಗಿದ್ರು ಅಂದಾಜು 100ಕ್ಕೂ ಅಧಿಕ, ಒಂದೇ ಮರದಿಂದ 100 kg ಫಸಲಿದೆ. ಅಂದರೆ ಒಂದು ಕೆಜಿಗೆ 100 ರೂಪಾಯಿ ಇಟ್ಕೊಂಡ್ರು ಒಂದು ಮರದಿಂದ 10,000 ರೂಪಾಯಿ ಗಂಟು ಆದಾಯವನ್ನು ತೆಗಿಬೋದು. ಅಂದರೆ ಎಲ್ಲ ಮರದಲ್ಲಿ ಕಚ್ಚಿಲ್ಲ, ಈಗಷ್ಟೇ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಇನ್ನಷ್ಟು ಒಂದು 5 ವರ್ಷದಲ್ಲಿ ಇವರು ಎಲ್ಲ ಮರದಲ್ಲಿ ಕೂಡ ಫಸಲನ್ನು ಪಡೆಯುವ ಸಾಧ್ಯತೆ ಇದೆ. ಬನ್ನಿ, ಇವರ ಒಂದು ಬೆಣ್ಣೆಹಣ್ಣಿನ ಕೃಷಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ಅವ್ರ ಜೊತೆ ಪಡೆಯೋಣ. ಬನ್ನಿ. ಭೂತನಕಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕುಶಾಲನಗರ ತಾಲೂಕು ಅರಶಿನಕುಪ್ಪೆ ಗ್ರಾಮದ ನಿವಾಸಿ ಬಿಪಿನ್ ಥಾಮಸ್. ಈಗ ನಾವು ನಮ್ಮ ಬಟರ್ ಫ್ರೂಟ್ ತೋಟವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಇದು ನೋಡ್ಬೋದು, ಇದು 3.5 ವರ್ಷದ ಗಿಡ. ಈಗಾಗಲೇ ಫಸಲು ಕಚ್ಚಿದೆ, ಕಟಾವಿಗೆ ಬಂದಿದೆ, ಕಟಾವು ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಇದು ಬಂದು ಬಲ್ಬ್ ಆಕಾರದಲ್ಲಿ ಇರುವಂಥ ಒಂದು ವೆರೈಟಿ. ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ. ಇದನ್ನು ಇಲ್ಲೇ ಬಂದು ಡೈರೆಕ್ಟಾಗಿ ಅವರು ಕಟಾವು ಮಾಡ್ಕೊಂಡು ಹೋಗ್ತಾರೆ. ಈಗ ಸೀಸನ್ ಆಗಿರೋದ್ರಿಂದ ಒಳ್ಳೆ ಬೆಲೆ ಇದೆ. ನಮ್ಮದು ಬಂದು ಒಂದು 18 ಎಕರೆ ಸಂಪೂರ್ಣವಾಗಿ ಬಟರ್ ಫ್ರೂಟನ್ನೇ ಹಾಕಿದ್ದೀವಿ. ಬಟರ್ ಫ್ರೂಟಿಗೆ ಈಗ ಸುಮಾರು ವರ್ಷದ ಹಿಂದೆಯೇ ತುಂಬ ಬೇಡಿಕೆ ಇದೆ. ಆದರೆ ಅದ್ರ ಬಗ್ಗೆ ಜನರಿಗೆ ಅರಿವಿರಲಿಲ್ಲ. ನಮ್ಮ ತಂದೆಯವರು ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿದ್ರು. ಒಂದು ಚಾನ್ಸ್ ಇದೆ ಮಾರ್ಕೆಟಿಂಗ್ಗೆ, ಹಾಗೂ ಒಂದು ಗ್ರೋತು ಚಾನ್ಸ್ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ಒಂದು 4 ವರ್ಷದಿಂದ ಹಾಕಿದ್ರು. ಗಿಡಗಳು ಕಂಪ್ಲೀಟ್ ಕಾಫಿ ತೋಟವನ್ನು ತೆಗೆದು ಹಾಕಿದ್ದಾರೆ. ಈಗ ಆಲ್ರೆಡಿ 3.5 ವರ್ಷ ಆಗಿದೆ. ನೀವು ಸೀಡ್ ಪ್ಲಾಂಟ್ ಹಾಕಿದ್ರಾ ಅಥವಾ ಗ್ರಾಫ್ಟೆಡ್ ಪ್ಲಾಂಟ್ ಹಾಕಿದ್ರಾ? ಇಲ್ಲ, ನಾವು ಕಂಪ್ಲೀಟ್ ಆಗಿ ಸೀಡ್ ಪ್ಲಾಂಟನ್ನೇ ಹಾಕಿದ್ದೀವಿ. ಗ್ರಾಫ್ಟೆಡ್ ಯಾವುದು ಕೂಡ ಹಾಕಿಲ್ಲ. ಅಲ್ಲ ಸರ್, ಕೆಲವು ಕಡೆ ಸೀಡ್ ಪ್ಲಾಂಟ್ 5 ವರ್ಷ ಆದರೂ ಬರಲ್ಲ. ನಿಮ್ಮ ಕಡೆ ಹೇಗೆ 3 ವರ್ಷ? ನಮ್ಮಲ್ಲಿ ವಾತಾವರಣ ಚೆನ್ನಾಗಿದೆ, ತಂಪು ಮತ್ತು ಬಿಸಿಲು, ಅದೇ ನೀರಿನ ಎಲ್ಲ ಚೆನ್ನಾಗಿ ಬಂದಿದೆ. ನೀರು ಸಾಕಷ್ಟು ಅವೈಲಬಿಲಿಟಿ ಇದೆ ನಮ್ಮಲ್ಲಿ, ಪರವಾಗಿಲ್ಲ. ಮತ್ತು ಮಣ್ಣಿನ ಗುಣದಿಂದನೂ ನಮಗೆ ಅರ್ಲಿ ಕ್ರಾಪ್ ಸಿಕ್ಕಿದೆ. ನಮಗೆ ಈಗೇನು 2.5 ವರ್ಷದಿಂದನೂ ಫಸಲು ಸಿಗ್ತಾ ಇದೆ. ಕಂಪ್ಲೀಟ್ ಆಗಿಲ್ಲ ಕೆಲವೊಂದು ಗಿಡಗಳಲ್ಲಿ. ಈಗ ಇದು ಆಲ್ಮೋಸ್ಟ್ ಒಂದು 40% ಗಿಡಗಳು ಫಸಲು ಕೊಡೋಕ್ಕೆ ಶುರುವಾಗಿದ್ದಾವೆ. ಸರಿ ಸರ್, ಈಗ 18 ಎಕರೆಯಲ್ಲಿ ಎಷ್ಟು ಗಿಡಗಳು ಕೂತಿದೆ ಸರ್? ನಮ್ಮಲ್ಲಿ ಈಗ ಒಂದು 800 ಪ್ಲಾಂಟ್ಸು ಈಗ ಆಲ್ರೆಡಿ ಫಸಲು ಕೊಡ್ತಿದೆ. ಅಂದರೆ ಈಗ ಎಷ್ಟು ಟೋಟಲ್ ನೀವು ಎಷ್ಟು ಹಾಕಿದ್ದೀರಾ ಅಂತ? ಒಂದು 3,000 ಗಿಡ ಎಷ್ಟು ಎಸ್ಟಿಮೇಷನ್. ಅಂತರದಲ್ಲಿ ಹಾಕಿದ್ದೀರಾ? 15 ಅಡಿ ಆಕಾರದಲ್ಲಿ ಹಾಕಿದ್ದೀವಿ. 15 ಅಡಿ. ಈಗ ನಿಮಗೆ ಸ್ಟಾರ್ಟಿಂಗ್ ಎಷ್ಟು ವೆಚ್ಚಾಯಿತು 18 ಎಕರೆಗೆ? 18 ಎಕರೆಗೆ ಅಂದರೆ ಮೊದಲು ಗಿಡದ ಕಾಸ್ಟ್ ತುಂಬ ಜಾಸ್ತಿ ಇತ್ತು. ಗಿಡಕ್ಕೆ ಎಷ್ಟಿತ್ತು ಸರ್? ಪರ್ ಗಿಡಕ್ಕೆ 120 ಗಂಟನೂ ಇತ್ತು. ನಾವು ಬರೀ ಬೀಜದ ಗಿಡಕ್ಕೆ, ಅದು ಅಂದರೆ 1 ವರ್ಷದ ಗಿಡ ಎಲ್ಲ ತಂದು ಹಾಕಿದ್ದು, ಸ್ವಲ್ಪ ದೊಡ್ಡದೇ. ಆಗ ಪ್ಲ್ಯಾಂಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇತ್ತು. ಈಗ ಬರಬೇಕಾದ್ರೆ ಸ್ವಲ್ಪ ಕಮ್ಮಿ ಆಗಿದ್ದಾವೆ. ಅವೈಲಬಿಲಿಟಿ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಆಗಿದೆ, ಕಮ್ಮಿ. ಆಲ್ಮೋಸ್ಟ್ ನಾವು ಹಲವು ಕಡೆಯಿಂದ ಗಿಡಗಳು ತಂದಿದ್ದು, ಒಂದೇ ಕಡೆ ತಗೊಂಡಿಲ್ಲ. ನಾವು ಸಮರ್ಪೇಟೆಯಿಂದ ತೊಗೊಂಡಿದ್ದೀವಿ, ವಯನಾಡಿಂದ ಹೆಚ್ಚಿನದಾಗಿ ತೊಗೊಂಡಿದ್ದೀವಿ. ವಯನಾಡು GKVKನಲ್ಲಿ ಹೆಚ್ಚಿನದಾಗಿ ಗಿಡಗಳನ್ನು ತೊಗೊಂಡಿದ್ದೀವಿ.
ಅದು ಬಂದು ಚಿಕ್ಕದು ಗಿಡ. ಇಲ್ಲಿ ಸಮರ್ಪಡೆಯಲ್ಲಿ ತೊಗೊಂಡಾಗ ಆಲ್ಮೋಸ್ಟ್ 1 ವರ್ಷದ ಗಿಡ ತೊಗೊಂಡಿದ್ದು. ನಾವು ಕಂಪ್ಯಾರಿಟಿವ್ ನೋಡಿದಾಗ ಚಿಕ್ಕ ಗಿಡಗಳು ಬೆಳೆದು ಬರ್ಬೇಕಾದ್ರೆ ಸೂಟೇಬಲ್ ಆಗಿ ವೆದರ್ ಕಂಡೀಷನ್ಗೆ ಚೆನ್ನಾಗಿ ಗ್ರೋತ್ ತಗೊಳುತ್ತೆ ಅಂತ ನಮ್ಮ ಒಂದು ರಿಸರ್ಚ್. ಈಗ ನೀವು ಅದೇ ಈಗ 18 ಎಕರೆಲಿ ಮಾಡಿದ್ರಾ ಎಲ್ಲ ಒಂದೇ ವೆರೈಟಿನ ಬೇರೆ ಬೇರೆ? ಇಲ್ಲ, ಹಲವು ವೆರೈಟಿಗಳಿದ್ದಾವೆ ಇದರಲ್ಲಿ. ಗಿಡ ನಮ್ಮಲ್ಲಿ ಒಂದು 20ಗಿಂತ ಹೆಚ್ಚಿನ ವೆರೈಟಿಗಳು ನೋಡ್ಬೋದು. ಒಂದು ಕಾಯಿ ಗಾತ್ರದಲ್ಲಿ ಹಾಗೂ ಅದರದ ಶೇಪು ಏನಿದೆ ಅದು ಹಲವು ವೆರೈಟಿಗಳಿದ್ದಾವೆ. ಅಂದ್ರೆ ಕೆಲವೊಂದು ಕಾಯಿ 1 kg ಪ್ಲಸ್ ಬರೋದು, 1.5 kg ಬರೋದು ಕೂಡ ಇದೆ. ಕೆಲವೊಂದು ಮ್ಯಾಕ್ಸಿಮಮ್ ಗ್ರೋತ್ ಬಂದು 300 ಗ್ರಾಮ್ಸ್ ಬರೋದು ಕೂಡ ಇದೆ. ಈಗ ಮಾರ್ಕೆಟಿಗೆ ಕೊಡ್ತಾ ಇದ್ದೀರಲ್ಲ ಕಳೆದ ವರ್ಷದಿಂದ, ನಿಮಗೆ ಒಂದು ಒಳ್ಳೆ ಆವರೇಜ್ ರೇಟ್ ಸಿಕ್ಕಿದೆ ಸರ್ ಹೇಗೆ? ಹೌದು, ಆವ್ರೇಜ್ ರೇಟ್ ನೋಡಿದ್ರೆ ಒಂದು 120, 130 ಅಂತ ಅನ್ಬೋದು. ಪೀಕ್ ಸೀಸನಲ್ಲಿ ನಮಗೆ ಆಲ್ಮೋಸ್ಟ್ 150, 180, 200 ಗಂಟನೂ ಬರುತ್ತೆ. ನಾರ್ಮಲ್ ಆಗಿ ಬೇಸಿಗೆ ಟೈಮಲ್ಲಿ ಈ ರೇಟ್ ಇದೆ. ಇಲ್ಲ ಅಂತಂದರೆ 30 ರುಪೀಸ್ಗೂ ಕೊಡೋದು ಕೂಡ ಇದೆ. ಆವ್ರೇಜ್ ರೇಟು ಒಂದು ಮಾಡಿದ್ರೆ 150 ಅಂತ ಹೇಳ್ಬೋದು. ಅಂದ್ರೆ ಈಗ ನೀವು ಹಾಕಿರೋ ಬಂಡವಾಳ ಸಿಕ್ಕಿದೆಯಾ ನಿಮಗೆ ಹೇಗೆ ಸರ್? ಇಲ್ಲ, ಇನಿಷಿಯಲ್ ಕಾಸ್ಟ್ ಏನು ಇನ್ವೆಸ್ಟ್ ಮಾಡಿದ್ವಿ ಅದು ಇನ್ನೂ ಬಂದಿಲ್ಲ. ನೆಕ್ಸ್ಟ್ ಇಯರಿಗೆ ಇನ್ವೆಸ್ಟ್ಮೆಂಟ್. ಹೌದು, ಈಗ 3 ವರ್ಷ ಆಗಿದೆ, ಇನ್ನು ಒಂದು 5 ವರ್ಷ ಆಗುತ್ತೆ. ಒಂದು 5 ಇಯರ್ಸ್ ಎಸ್ಟಿಮೇಷನ್ ಇಟ್ಕೊಂಡಿದ್ವಿ. ಈಗೇನಿದೆ ವೀಡ್ ತುಂಬ ಬರ್ತಿರುತ್ತೆ, ಕಷ್ಟ ಹೊಡಿತಾ ಇರ್ತೀವಿ, ಮೇಂಟೈನ್ ಮಾಡ್ತಾ ಇರಬೇಕು ಗಿಡಗಳನ್ನ. ಕಾಡು ಬಿಡೋಂಗಿಲ್ಲ. ಕಾಡು ಬಿಟ್ಟಾಗ ಸ್ವಲ್ಪ ಹುಳಗಳ ಕಾಟ ಸ್ವಲ್ಪ ಜಾಸ್ತಿ ಆಗುತ್ತೆ. ಸರ್ ಇನ್ನೊಂದು ಏನಂತ ಹೇಳಿದ್ರೆ, ಈ ಬೀಜದ ಗಿಡ ಹಾಕಿದ್ರೆ ಕೆಲವು ಕಡೆ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಬೀಜದ ಗಿಡ ಹಾಗೆ ನನಗೇನು ಅನ್ನಿಸ್ತಿಲ್ಲ. ಈಗ ನೀವು 3000 ಗಿಡ ಹಾಕಿದ್ರೆ ಎಲ್ಲ ಗಿಡದಲ್ಲಿ ಸಹ ಹೂವು ಆಗಿದೆ? ಇಲ್ಲ, ಹೂ ಆಗಿಲ್ಲ. ಹಾ. ತಳಿಗಳಲ್ಲಿ ವ್ಯತ್ಯಾಸ ಬರುತ್ತೆ. ಕೆಲವೊಂದು ತಳಿ ಬೇಗ ಅಲ್ಲಿ ಫ್ಲವರಿಂಗ್ ಆಗುತ್ತೆ. ಕೆಲವೊಂದು ಗಿಡಗಳು ತುಂಬ ಎತ್ತರ ಬಂದಿದೆ, ಗ್ರೋತು ಇದೆ, ಆದರೂ ಕೂಡ ಕಾಯಿ ಕಚ್ಚಿರಲಿಲ್ಲ. ತುಂಬ ಚಿಕ್ಕ ಗಿಡದಲ್ಲೂ ಕಾಯಿ ಬಿಟ್ಟಿರೋದುಂಟು. ತುಂಬ ಎತ್ತರದ ಗಿಡ ಬೆಳೆದು ತಾಕತ್ತಿರುವಂಥ ಗಿಡಗಳಲ್ಲಿ ಹೂ ಬಿಡದೆ ಆಗದಿರೋದು ಉಂಟು. ಹೊಸದಾಗಿ ತುಂಬ ಜನ ರಾಜ್ಯಾದ್ಯಂತ, ಈಗ ತಮಿಳುನಾಡು ಇರ್ಬೋದು, ಕರ್ನಾಟಕ, ಕೇರಳ ಇರ್ಬೋದು, ಅಥವಾ ಆಂಧ್ರ ಇರ್ಬೋದು, ತುಂಬ ಜನ ಅವಕಾಡೋ ಬೆಳೀತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ತುಂಬ ಚೆನ್ನಾಗಿ ಬರುವಂಥ ಬೆಳೆ. ಅದಕ್ಕೆ ಸೂಕ್ತವಾದ ಕ್ಲೈಮೇಟು ಅದನ್ನು ನೋಡ್ಕೊಳ್ಳಿ. ಉಷ್ಣ ಪ್ರದೇಶಗಳಲ್ಲಿ ಕೆಲವೊಂದು ಕಡೆ ಸೂಟೇಬಲ್ ಆಗಿ ಗಿಡ ಬರುತ್ತೆ, ಆದರೆ ಕಾಯಿ ಕಚ್ಚೋದು ತುಂಬ ಕಡಿಮೆ ಇದೆ. ಅದ್ರ ಬಗ್ಗೆ ನೀವು ತಕ್ಕದಂಥ ಮಾಹಿತಿಗಳನ್ನು ಪಡ್ಕೊಂಡು ಗಿಡಗಳನ್ನು ಹಾಕಿ. ಎಲ್ಲ ಏರಿಯಾದಲ್ಲೂ ಗಿಡಗಳು ಬರುತ್ತೆ, ಆದರೆ ಕಾಯಿ ಕಚ್ಚೋದು ತುಂಬ ಕಡಿಮೆ ಇರುತ್ತೆ. ಈಗ ತುಂಬ ಹೀಟ್ ಇದ್ರೂ ಕೂಡ ಗಿಡ ಬರುತ್ತೆ, ಆದರೆ ಕಾಯಿ ಬರುವಂಥ ತುಂಬ ಚಾನ್ಸಸ್ಗಳು ಕಮ್ಮಿ. ಈಗ ಮಂಗಳೂರು ಕಡೆ ಹೋದರೆ ನಿಮಗೆ ಗಿಡ ಬರ್ಬೋದು, ಬಟ್ ಅದರಲ್ಲಿ ಫಸಲು ಕಚ್ಚುತ್ತೆ ಅಂತ ಯಾವ ಗ್ಯಾರಂಟಿ ಕೂಡ ಇರಲ್ಲ. ಅದೇ ಥರ ಏನಿದೆ ಚಿಕ್ಕಬಳ್ಳಾಪುರ, ಬಿಜಾಪುರ ಆ ಕಡೆ ಗಿಡ ಬರುತ್ತೆ, ಆದರೆ ಅದರಲ್ಲಿ ಕಾಯಿ ಕಚ್ಚುವಂಥದ್ದು ಅದಕ್ಕೆ ಅನುಗುಣವಾದಂಥ ವಾತಾವರಣ ಇರಬೇಕು. ಆದರೆ ಮಾತ್ರ ಅದು ಫಸಲು ಕಚ್ಚುತ್ತೆ. ಸರ್ ಈಗ ಈ ಒಂದು ಬೆಣ್ಣೆಹಣ್ಣಿನಲ್ಲಿ ಯಾವ ಕಾರಣಕ್ಕಾಗಿ ಎಲ್ಲರೂ ತಗೊಳ್ತಾ ಇದ್ದಾರೆ ಅಂದರೆ ಇತ್ತೀಚಿನ ದಿನಗಳಲ್ಲಿ? ಇದರಲ್ಲಿ ಬಂದು ರಿಚ್ ಇನ್ ಮಿನರಲ್ಸ್ ಆ್ಯಂಡ್ ವಿಟಮಿನ್ಸ್. ಆ್ಯಕ್ಚುಲಿ ಇದರಲ್ಲಿ ಏನಿದೆ, ಮೋನೋ ಅನ್ಸ್ಯಾಚುರೇಟ್ ಫ್ಯಾಟಿ ಆ್ಯಸಿಡ್ಸು ನೀವು ಕನ್ಸ್ಯೂಮ್ ಮಾಡಿದ ತಕ್ಷಣ ನಿಮಗೆ ಎನರ್ಜಿ ರಿಲೀಸ್ ಮಾಡುವಂಥದ್ದು. ಹಾಗೂ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಏನಿದೆ, ನಿಮ್ಮ ಸ್ಕಿನ್ನಿಗೆ ಆಗುವಂಥ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ಗಳಿದ್ದಾವೆ. ಮತ್ತು ಇದು ಹೆಚ್ಚಿನದಾಗಿ ಫೇಸ್ ಪ್ಯಾಕಿಗಳಿಗೆ ಹೋಗ್ತಿದೆ. ಆಯಿಲ್ ಎಕ್ಸ್ಟ್ರಾಕ್ಷನ್ ಬಂದು ನಿಮ್ಮ ಫೇಶಿಯಲ್ ಆಯಿಲ್ಗಳಿಗೆ ಏನಿದೆ, ಕ್ಲೆನ್ಸರ್ ಆಗಿರ್ಬೋದು ಮತ್ತು ಫೇಸ್ ಪ್ಯಾಕಿಗಳಿಗೆಲ್ಲ ತುಂಬ ಚೆನ್ನಾಗಿ ಹೋಗ್ತಿದೆ. ಇದೆಲ್ಲ ಒಂದು ಪೀಕ್ ಡಿಮ್ಯಾಂಡ್ ಬರುವಂಥದ್ದು. ಫ್ಯೂಚರಿಸ್ಟಿಕಲ್ಲಿ ಸೂಪರ್ ಫುಡ್ ಅಂತ ಹೇಳ್ಬೋದು ಇದನ್ನು. ಈಗ ಇಲ್ಲಿ ನೋಡ್ಬೋದು ನೀವು, ಇದರಲ್ಲಿ ಆಲ್ರೆಡಿ ಹೂ ಬಿಟ್ಟಿದೆ ಮತ್ತು ಹೂ ಬಿಡೋಕ್ಕಿರೋ ಜಾಗಗಳು ಈ ಕಣದಲ್ಲಿ, ಈ ಎಲೆಯ ಏನಿದೆ ಶೇಪ್ ಇದೆ ಆ ಗ್ಯಾಪಲ್ಲಿ ಬರುವಂಥದ್ದು ಹೂಗಳು. ಅಂದರೆ ಸರ್ ಈಗ ಈ ಟೈಮ್ ಯಾವುದು? ಇದು ಫೆಬ್ರವರಿ ಟೈಮು. ಈ ಟೈಮಲ್ಲಿ ಬಿಟ್ಟರೆ ಇದು ಆಲ್ಮೋಸ್ಟ್ ಜೂನ್ ಆಗಸ್ಟ್ನಲ್ಲಿ ಕಾಯಿ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಜೇನುಹುಳಗಳು ಕೂಡ ಪಾಲಿನೇಷನ್ನಿಗೆ ಅತ್ಯುತ್ತಮ ಬೇಕಾಗಿದ್ದಂಥದ್ದು. ಜೇನುಹುಳಗಳು ಪಾಲಿನೇಷನ್ ಆಗ್ತಿದೆ. ಜೇನುಹುಳ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಪಾಲಿನೇಷನ್ ಆಗಲ್ಲ, ಕಾಯಿ ಕಚ್ಚೋದಿಲ್ಲ. ಜೇನುಹುಳಗಳು ಜೇನು ಪೆಟ್ಟಿಗೆ ಉತ್ತಮ. ನಮ್ಮಲ್ಲಿ ಕೂಡ ಒಂದು 7-8 ಪೆಟ್ಟಿಗೆಗಳಿದ್ದಾವೆ, ಅದು ಇಟ್ಟಿದ್ದೀವಿ. ಪಾಲಿನೇಷನ್ನಿಗೆ ಅದು ಬೇಕಾದಂಥದ್ದು. ನೋಡಿ ಸರ್, ಈ ಗಿಡದಲ್ಲಿ ಹೂ ಬಂದಿದೆ, ಇಲ್ಲಿ ಕಾಯಿ ಆಗಿದೆ. ಹೌದು, ಇದು ನೋಡ್ಬೋದು. ಇಲ್ಲೇ ಒಂದೇ ಕಡೆನೇ ಗಿಡಗಳು ಹಲವು ವೆರೈಟಿ ಇದೆ. ಒಂದೇ ಗಿಡದಲ್ಲಿ ಬೇಕಾದ್ರೆ ಹೂವು ಇರೋದು ಇದ್ದಾವೆ, ಮತ್ತು ಮೊಗ್ಗು, ಮತ್ತು ಇದರಲ್ಲಿ ಒಂದು ಮೀಡಿಯಮ್ ಸೈಜು ಕಾಯಿ. ಮೇಲೆ ನೋಡೋದಾದರೆ ಕಾಯಿಗಳು ಗಾತ್ರನೂ ವೇರಿಯೇಷನ್ ಇದೆ. ಇದರಲ್ಲಿ ತುಂಬ ಇದು ಇದು ಕೆಪಾಸಿಟಿಗಿಂತನೂ ಹೆಚ್ಚಿನದಾಗಿ ಕಾಯಿಗಳು ಬಿಟ್ಟಿದೆ. ಇದರಲ್ಲಿ ತುಂಬ ಬಿಟ್ಟಿದೆ. ಈ ಥರ ಆದಾಗ ಗಿಡನೇ ಅದಕ್ಕೆ ಎಷ್ಟು ಆಗುತ್ತೆ ಅಷ್ಟು ಮಾತ್ರ ಇಟ್ಕೊಂಡು ಬಾಕಿ ಅದು ಉದುರು ಹೋಗುವಂಥದ್ದು ಸಾಮಾನ್ಯ. ನೋಡಿ ಇದರಲ್ಲೇ ಒಂದು 15 kg ಇರ್ಬೋದು. ಈ ಮರದಲ್ಲಿ ಹೆಚ್ಚಿನದಾಗಿ ಒಂದು 100 kg ಮೇಲೆ ಇರ್ಬೋದು. ತುಂಬ ಬಿಟ್ಟಿದೆ. ಅಂದರೆ ಇದು ಬೀಜದ ಗಿಡ? ಹೌದು, ಇದು ಬೀಜದ ಗಿಡನೇ.
ಸರ್ ಇಷ್ಟೊಂದು ಬೆಣ್ಣೆಹಣ್ಣಿನ ಗಿಡಗಳನ್ನ ನಾಟಿ ಮಾಡಿದ್ರಾ, ಇದಕ್ಕೆ ನೀರಿನ ವ್ಯವಸ್ಥೆ ಹೇಗೆ ಮಾಡಿದ್ದೀರಾ ಸರ್? ನೀರಿನ ನಿರ್ವಹಣೆ ಬಂದು ಕಂಪ್ಲೀಟ್ ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ. ಗಿಡದಿಂದ ಗಿಡಕ್ಕೆ ಎಲ್ಲದಕ್ಕೂ ವಾಲ್ ಕೊಟ್ಟು ಪ್ರತಿ ಗಿಡಕ್ಕೂ ನೀರು ಅದಕ್ಕೆ ತಕ್ಕಂತೆ ಎಷ್ಟು ಬೇಕು ಆ ಥರಕ್ಕೆ ವಾಲ್ ಅಡ್ಜಸ್ಟ್ಮೆಂಟ್ ಮಾಡಿ ಕೊಡುವಂಥದ್ದು ಪದ್ಧತಿನ ಮಾಡಿದ್ದೀವಿ. ಹೌದು ಇದಂದ್ರೆ ಪ್ರತಿ ಗಿಡಕ್ಕೆ ಒಂದೊಂದು drip ಹೌದು, ಅದಕ್ಕೆಲ್ಲ ತಕ್ಕಂತೆ ಗೇಟ್ ವಾಲ್ ಕೊಟ್ಟಿದ್ವಿ ಪ್ರೆಷರ್ ಬಂದಾಗೆ ಅಳವಡಿಸ್ಕೊಳ್ಳಿಕ್ಕೆ ಅಂತ. ಅದು ಹೇಗೆ ಪ್ರೆಷರ್ ಬೇಕು, ತಗ್ಗು ಪ್ರದೇಶದಲ್ಲಿ ಇಳಿಜಾರಿನ ಪ್ರದೇಶದಲ್ಲಿ ಹೇಗೆ ಬೇಕು ಅದೇ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ. ಹೇಗೆ ನೀರಿನ ವ್ಯವಸ್ಥೆ ಹೇಗೆ ಮಾಡ್ತೀರಾ ಸರ್? ದಿನಕ್ಕೆ ಕೊಡ್ತೀರಾ? ಇಲ್ಲ, ಒಂದು 4 ಡೇಸ್ಗೊಮ್ಮೆ ನೀರು ಬೇಕೇ ಬೇಕು. ಇಲ್ಲ ಅಂದರೆ ಗಿಡಕ್ಕೆ ತುಂಬ ಅಂದ್ರೆ ಬಿಸಿಲು ವಾತಾವರಣದಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಮಳೆಗಾಲದಲ್ಲಿ ಬೇಕಾಗಲ್ಲ, ಬೇಸಿಗೆಯಲ್ಲಿ ಮಾತ್ರ ತುಂಬ ಅತ್ಯವಶ್ಯಕ. ಕಾಯಿ ಕಚ್ಚಿರೋದ್ರಿಂದ ಇದು ವೆಯ್ಟ್ ತಡ್ಕೊಳ್ಳಿಕ್ಕೆ ಆಗಲ್ಲ ಕೆಲವೊಂದೊಮ್ಮೆ. ಆಗ ಇದಕ್ಕೆ ಸಪೋರ್ಟ್ ಆಗಿ ನಾವು ಕೋಲನ್ನು ಕವಟೆಯನ್ನು ಕೊಟ್ಟು ಇದಕ್ಕೆ ನೀಡಿದ್ದೇವೆ. ಇಲ್ಲ ಅಂತಂದರೆ ಕಾಯಿ ಭಾರಕ್ಕೆ ಕೊಂಬೆ ಸಮೇತ ಮುರಿದು ಹೋಗುವಂಥದ್ದು ಕಂಡು ಬರ್ಬೋದು. ನಮ್ಮಲ್ಲಿ ಒಂದು 3-4 ಗಿಡಗಳು ಹಾಗೆ ಹೋಯಿತು. ಅದರ ನಂತರ ನಾವು ಇದಕ್ಕೆ ಮುನ್ನೆಚ್ಚರಿಕೆಯಾಗಿ ಇದನ್ನು ಮಾಡಿದ್ದೀವಿ. ಗಿಡ ಮಾಡಿದಿರಲ್ಲ, ಈ ಮಧ್ಯದಲ್ಲಿ ಬೇರೆ ಅಂತರ ಬೆಳೆಗೆ ಏನಾದ್ರು ಮಾಡ್ಬೋದಾ? ಬೇಕಾದರೆ ಕಾಫಿ ಮಾಡ್ಬೋದು. ಅದನ್ನು ಬಿಟ್ಟರೆ ಬೇರೆ ಕೃಷಿ ಮಾಡೋದಂದರೆ ಇದರ ಬೇರುಗಳು ತುಂಬ ಜಾಸ್ತಿ. ಈಗ ಟ್ರ್ಯಾಕ್ಟರ್ ಹುತ್ತು ಅದನ್ನು ನಾವು ಉಳುಮೆ ಮಾಡೋದಾದರೆ ಇದಕ್ಕೆ ಬೇರಿಗೆ ತುಂಬ ಹೊಡ್ತಾ ಬರುತ್ತೆ. ಹಾಗಾಗಿ ನಾವು ಏನನ್ನು ಕೂಡ ಮಾಡ್ತಿಲ್ಲ. ಹತ್ತಿರ ಇದರಿಂದ ಬೇರು ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋದ್ರಿಂದ ನಾವೇನು ಕೂಡ ಮಾಡ್ತಿಲ್ಲ. ರಸಲ್ ವೆರೈಟಿ ಅಂತ ಉದ್ದ ಆಕಾರದಲ್ಲಿ ಇರುವಂಥದ್ದು. ಇದು ಟೇಸ್ಟ್ ಎಲ್ಲ ಹೇಗೆ ಒಂದೇ ತರ? ಇಲ್ಲ, ಇದರಲ್ಲಿ ವ್ಯತ್ಯಾಸ ಬರುತ್ತೆ. ಕೆಲವೊಂದು ಬೆಣ್ಣೆ ತುಂಬ ವಾಟರಿ ಫ್ಲೂಯಿಡ್ ಇರುತ್ತೆ, ಕೆಲವೊಂದು ಬಂದು ಆ್ಯಸ್ ಎ ಬಟರ್ ಇರುತ್ತೆ. ಇದು ಸಹ ತಗೊಂಡು ಹೋಗ್ತಾರಲ್ಲ ಎಲ್ಲ ಕೂಡ ಮಾರ್ಕೆಟಿಗೆ ತಗೊಂಡು ಹೋಗ್ತಾರೆ, ಒಂದೇ ಬೆಲೆ ಕೊಡ್ತಾರೆ. ಆಗಿದೆ ನೋಡಲಿಕ್ಕೆ. ಇದು ಬಲ್ಪ್ ನಂತರ ಇದರ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನೀರಿನ ಅಂಶ ಸ್ವಲ್ಪ. ನಾವು ಈ ಗಿಡದಲ್ಲಿ ನಿಮ್ಮಲ್ಲಿ ತುಂಬಾ ನೋಡಿದೆ ಸರ್, ನಿಮ್ಮಲ್ಲಿ ಎಲ್ಲೂ ಕೂಡ ಕಪ್ಪು ಚುಕ್ಕೆ ಇಲ್ಲ, ಎಲ್ಲ ಶೈನಿಂಗ್ ಇದೆ. ಹೌದು. ಅದು ಹೇಗೆ ಮೇಂಟೈನ್ ಮಾಡಿದ್ರಿ ಅಂತ? ಅದು ಅಂದ್ರೆ ಕೆಲವು ಕಡೆ ಏನಾಗಿದೆ ಅಂತ ಹೇಳಿದ್ರೆ ಈ ಹಣ್ಣಿನಲ್ಲಿ ಕಪ್ಪು ಡಾಟರ್ಸ್ ಬರ್ತದೆ. ನಿಮ್ ಕಡೆ ಯಾವ್ದು ಒಂದೇ ಒಂದು ಹಣ್ಣು ನಾನು ಕಂಡಿಲ್ಲ. ಅದಕ್ಕೆ ನಾವೊಂದು ಇನ್ಸೆಕ್ಟ್ ಟ್ರ್ಯಾಪ್ ಅನ್ನೋ ಒಂದು ಪದ್ಧತಿನ ಮಾಡಿದ್ದೀವಿ. ಅದೇನಾಗುತ್ತೆ ಅಂತಂದರೆ ಅದರಲ್ಲಿ ಸೋಪಿನ ನೊರೆ ನೀರನ್ನು ಇಟ್ಟು ಸಂಜೆ ಆಗೋಬೇಕಾದ್ರೆ ಆಟೋಮೆಟಿಕ್ ಅದರಲ್ಲಿ ಲೈಟ್ ಉರಿದು ಏನಿದೆ ಹುಳಗಳು ಅದರಲ್ಲಿ ಬಂದು ಕೂಡುತ್ತೆ. ಹೌದು, ನೋಡಿ ನೀವು ಇದು ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ಈ ಹಣ್ಣಿನ ಕಲರ್ ನೋಡಿದಾಗಲೇ ಇದನ್ನ ಹಾಗೆ ತಗೊಳ್ಬೇಕು ಅಂತ ಅನ್ಸುತ್ತೆ. ಕೆಲವು ಕಡೆ ಏನಾಗುತ್ತೆ ಅಂದ್ರೆ ಕಪ್ಪು ಚುಕ್ಕಿ ರೋಗದ ಬಾಧೆ ಕಂಡುಬರುತ್ತೆ. ಆದರೆ ನಾನು ಇವರ ತೋಟದಲ್ಲಿ ಒಂದೇ ಒಂದು ಆ ಥರ ಹಣ್ಣಿನ ಇದು ನಾನು ಕಂಡಿಲ್ಲ. ಎಲ್ಲ ಕೂಡ ಶೈನಿ ಆಗಿದೆ ಮತ್ತು ತುಂಬ ಎಂಥ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇವರು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ಈಗ ಅಲ್ಲಿ ಮೇಲೆ ನೋಡಿ, ಅಲ್ಲಿ ಕೂಡ ಅದು ಏನು ಸರ್, ಇದು ಕೂಡ ನೋಡ್ಬೋದು, ಒಳ್ಳೆ ಕ್ವಾಲಿಟಿ ಇದೆ, ಬಲ್ಬ್ ಆಕಾರದಲ್ಲಿ ಇದೆ. ಇದರಲ್ಲೂ ಕೂಡ ಯಾವ ಥರದ ಕಪ್ಪು ಚುಕ್ಕಿ ಆಗಲಿ ಏನೋ ಇನ್ಸೆಕ್ಟಿಸೈಡು ಬಾಧದೆ ಇಲ್ಲ. ಇರುವಂಥ ಪ್ರತಿಯೊಂದು ಗಿಡಗಳು ಒಂದಕ್ಕೊಂದು ವಿಭಿನ್ನ. ಇದು ಒಂದು ಉದ್ದ ಮತ್ತು ಅಗಲವಾಗಿ ಬೆಳೆದ ನಂತರ ಬಲ್ಬ್ ಆಕಾರದಲ್ಲೇ ಬರುತ್ತೆ. ಬಟ್ ಕಾಯಿ ಗಾತ್ರ ಬಲ್ಬ್ ನಂತರ ಆಲ್ಮೋಸ್ಟ್ ಒಂದು 1800 ಗ್ರಾಮ್ಸ್ ಪ್ಲಸ್ ಬರ್ಬೋದು. ಈಗ ಇನ್ನೂ ಮಿಡಲ್ ಸ್ಟೇಜಲ್ಲಿದೆ, ಇನ್ನು ಗ್ರೋತ್ನಲ್ಲಿ. ಇದರಲ್ಲಿ ಅಂದಾಜು ಒಂದು 100 kg ಹೆಚ್ಚಿನದಾಗಿ ಕಚ್ಚಿರ್ಬೋದು. ಇದೇ ಒಂದು 2-3 kg ಇದೆ. ಒಂದು ಜೊಂಪೆ ಏನಿದೆ ಒಂದು 2-3 kg ಗಾತ್ರ ಇದೆ ಇವಾಗಲೇ. ಬೆಳೆದ ನಂತರ ಏನಿಲ್ಲ ಅಂದು ಇದರಲ್ಲಿ ಒಂದು 100 kg ಪ್ಲಸ್ಸು ಈಳ್ ತೆಗಿಬೋದು ನಮಗೆ. ಮೇಲೆ ಕೂಡ ತುಂಬಾ ಕಚ್ಚಿದೆ ನೋಡಿ ಸ್ನೇಹಿತರೆ, ಮೇಲೆ ಕೂಡ ಹಣ್ಣು ತುಂಬ ಕಚ್ಕೊಂಡಿದೆ. ಸಪೋರ್ಟ್ ಕೊಡಬೇಕು ನೆಕ್ಸ್ಟು, ಇಲ್ಲ ಅಂತಂದರೆ ಕೊಂಬೆ ಬರೋಕ್ಕೆ ಇದೆಲ್ಲ ಮುರಿದು ಹೋಗುವಂಥದ್ದು. ಇದೇ ಗಿಡದಲ್ಲಿ ನಮಗೆ ತುಂಬ ಚೆನ್ನಾಗಿ ಕಾಯಿ ಬಿಟ್ಟಿತ್ತು. ಆದರೆ ಈ ಸೀಸನಲ್ಲಿ ನಮಗೆ ಕಾಯಿ ಬಿಟ್ಟಿಲ್ಲ. ಈ ಗಿಡದಲ್ಲಿ ಬಟರ್ ಫ್ರೂಟ್ ಕೃಷಿಯಲ್ಲಿ ಅದೊಂದು ಕಂಡು ಬರುವಂಥದ್ದು. ಒಂದು ವರ್ಷ ಚೆನ್ನಾಗಿ ಬರ್ಬೋದು, ಮುಂದಿನ ವರ್ಷ ಏನು ಅಂತ ಹೇಳಲಿಕ್ಕಾಗಲ್ಲ. ಗ್ಯಾರಂಟಿ ಫಸಲು ಕಚ್ಚುತ್ತೆ ಅದೇ ಸೀಸನಲ್ಲಿ ಅಂತ ಯಾರು ಕೂಡ ಏನು ಹೇಳಲಿಕ್ಕಾಗಲ್ಲ. ಕೂಡ ಇಲ್ಲಿ ಕೆಳಗಡೆಯಿಂದ ಒಳ್ಳೆ ಚಿಗುರು ಬಂದರೆ ಸ್ಟ್ರೆಂತ್ ಆಗಿ ಅದು ಒಳ್ಳೆ ಕಂಬ ಚಿಗುರು ಬಂದರೆ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅದೇ ಒಳ್ಳೆ ತಾಕತ್ತಾಗಿರೋ ಒಂದು ಮರವಾಗಿ ಟರ್ನ್ ಆಗುತ್ತೆ. ನೋಡ್ಬೋದು, ಇದು ಕಳೆದ ವರ್ಷ ಗಾಳಿ ಹೊಡೆತಕ್ಕೆ ಅರ್ಧದಲ್ಲೇ ಮುರಿದೋಗಿತ್ತು. ಮತ್ತೆ ಹೊಸ ಚಿಗುರು ಬಂದು ಒಳ್ಳೆ ತಾಕತ್ತಾಗಿ ಬೆಳೆದ್ವಿ. ಈಗ ನೋಡ್ಬೋದು, ಇದೊಂದು ಎಲಿವಿಶ್ ಆಗಿ ಟರ್ನ್ ಆಗ್ತಿದೆ. ನೆಕ್ಸ್ಟು ಇದು ಏನಿದೆ, ಇದು ಬೆಂಕಿ ಹೊಡೆತಕ್ಕೆ ತಾಗದಂಗೆ ಕನ್ವರ್ಟ್ ಆಗುತ್ತೆ. ಕಂಪ್ಲೀಟಾಗಿ ಎಲೆ ಎಲ್ಲ ಒಣಗೋಗಿ ಕೊಂಬೆಗಳೆಲ್ಲ ಕಪ್ಪು ಬಂದು ಗಿಡ ಕಂಪ್ಲೀಟಾಗಿ ಒಣಗೋಗುವಂಥದ್ದು. ಇದೊಂದು ಸಾಮಾನ್ಯವಾಗಿ ಎಲ್ಲ ಕಡೆ ಕಂಡು ಬರುವಂಥದ್ದೊಂದು ರೋಗ. ಬೇರೆ ಯಾವುದೆಲ್ಲ ಬೇರೆ ಬೋರಲ್ ಕೂಡ ಇದ್ದಾವೆ. ಮತ್ತು ರೂಟ್ನಲ್ಲಿ ಫಂಗಸ್ ಇನ್ಫೆಕ್ಷನ್ ಸಾಮಾನ್ಯವಾಗಿ ನಡೀತದೆ. ಇದರಲ್ಲಿ ಪ್ರೋಸೆಸ್ಸು ಏನಿದೆ, ನಾವು ಕ್ಲೋರೋವನ್ನು ಇಂಜೆಕ್ಟ್ ಮಾಡ್ತೀವಿ ಏನಿದೆ ರೂಟಿಗೆ.
ಅಲ್ಲಿ ಸ್ಪ್ರೇ ಕೊಡ್ತೀವಿ ರೂಟ್ ಹತ್ರ ಕ್ಲೋರೋ. ಅದು ಒಂದು ಮಟ್ಟಕ್ಕೆ ಮಾತ್ರ ಕಂಟ್ರೋಲ್ ಆಗಿದೆ, ಕಂಪ್ಲೀಟಾಗಿ ಇನ್ನೂ ಸೊಲ್ಯೂಷನ್ ಯಾವುದು ಕೂಡ ಇನ್ನೂ ಬಂದಿಲ್ಲ ರೋಗಕ್ಕೆ. ಅಥವಾ ಹೇಗೆ ಸರ್? ಸಾವಯವ ಗೊಬ್ಬರನೇ, ಕೋಳಿ ಗೊಬ್ಬರ ಮತ್ತು ಸಗಣಿ ಗೊಬ್ಬರ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕುವಂಥದ್ದು. ಬೇವಿನ ಹಿಂಡಿ ಬೇವಿನ ಹಿಂಡಿ ಇಂಥದ್ದೇ ಕೊಡುವಂಥದ್ದು. ಬೇರೆ ಯಾವ್ದು ಹಾಕಲ್ಲ? ಬೇರೆ ಹಾಕ್ಬೋದು, ಬಟ್ ಅದು ಗಿಡಕ್ಕೆ ತುಂಬ ಎಫೆಕ್ಟು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನ ಹೌದು, ಹಾಕಲ್ಲ. ಈಗ ನೀವು ನಾಟಿ ಮಾಡೋತ್ತಿಗೆ ಹೇಗೆ ನಾಟಿ ಮಾಡಿದ್ರಿ ಸರ್? ಗುಂಡಿ ಎಷ್ಟು ತೆಗೆದ್ರಿ? ಗುಂಡಿ ಒಂದು 1.5 ಅಡಿ 2 ಅಡಿ ನಮ್ಮ ಪಿಟ್ ತೆಗೆಯುವಂಥ ಒಂದು ಮಿಷಿನ್ ಇದೆ, ಅದರಲ್ಲಿ ನಾವೇ ತೆಗೆದಿದ್ದಂಥದ್ದು. ಅದ್ರ ನಂತರ ಅದಕ್ಕೆ ಸಗಣಿ ಗೊಬ್ಬರನ ಸ್ವಲ್ಪ ಹಾಕಿ ನಾಟಿ ಮಾಡಿದ್ದೀವಿ. ಅಂದರೆ ನಿಮಗೆ ಒಂದು 3 ವರ್ಷಕ್ಕೆಲ್ಲ ಒಳ್ಳೆ ಫಸಲು ಬರುತ್ತೆ. ಹೌದು, ಎತ್ತರ ಬರುತ್ತೆ. ಇದು ಸಾಮಾನ್ಯವಾಗಿ ಕಾಯಿಯ ವೆರೈಟಿ, ಅಂದರೆ ಏನು ಸೀಡ್ ವೆರೈಟಿ ಹಾಕಿರ್ತೀವಿ ಅದನ್ನು ಪ್ರೂನ್ ಮಾಡಬೇಕು ಅಂತ ಹೇಳ್ತಾರೆ. ಪ್ರೂನ್ ಮಾಡಿದ್ರೆ ಗಾಳಿ ಹೊಡೆತಕ್ಕೆ ಅದು ಎಫೆಕ್ಟ್ ಆಗಲ್ಲ. ಇದು ತುಂಬ ಹೈಟ್ ಬಿಟ್ಟರೆ ಗಿಡಕ್ಕೆ ಸ್ಟ್ರೆಂತ್ ಕಮ್ಮಿ ಅವಕ್ಯಾಡೋಸು, ಹಾಗಾಗಿ ಹೈಟ್ ಬಿಡೋದು ಉತ್ತಮ ಅಲ್ಲ. ಇದೇನು ಪ್ರೂನ್ ಮಾಡ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀನು ಕೃಷಿ ಮಾಡೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿಮ್ಮ ಪ್ರಕಾರ ಈಗ ನೀವು ಮಾಡಿ ಒಂದು ಸಾಧನೆ ಮಾಡಿದ್ರಾ, ನಿಮ್ಮ ಪ್ರಕಾರ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಎಲ್ಲರೂ ಮಾಡಿ, ಇದರಲ್ಲಿ ಇನ್ನೂ ಏನಿದೆ ಡೆವಲಪ್ಮೆಂಟ್ ಚಾನ್ಸ್ ತುಂಬ ಜಾಸ್ತಿ ಇದೆ. ಈಗಾಗಲೇ ಜನಗಳು ಕನ್ಸಂಪ್ಷನ್ನು ಕಮ್ಮಿ ಇದೆ, ಅವರಿಗೆ ಅದ್ರ ಬಗ್ಗೆ ಅರಿವಿಲ್ಲ. ಯಾವಾಗ ಜನರಿಗೆ ಅರಿವು ಬಂತು ಇದನ್ನು ಹೆಚ್ಚಿನದಾಗಿ ಸೇವನೆ ಮಾಡ್ತಾರೆ, ಆಗ ಇದರದ್ದು ಏನಿದೆ ಡಿಮ್ಯಾಂಡು ಇನ್ನೂ ಇನ್ಕ್ರೀಸ್ ಆಗುತ್ತೆ. ನೀವೆಲ್ಲರೂ ಇದನ್ನು ಮಾಡ್ಬೋದು, ಒಳ್ಳೆಯ ಲಾಭದಾಯಕ ಕೃಷಿ. ಹೆಚ್ಚಿನ ಜನದಾಗ ಮಾಡಿದಾಗ ಇನ್ನೂ ಮಾರ್ಕೆಟ್ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಮತ್ತು ಒಳ್ಳೆ ಡಿಮ್ಯಾಂಡ್ ಕೂಡ ಇರುತ್ತೆ. ಇದು ನೋಡ್ಬೋದು, ತುಂಬ ಚೆನ್ನಾಗಿ ಕಾಯಿ ಕಚ್ಚಿದೆ, ಒಳ್ಳೆ ಬಲ್ಬ್ ಆಕಾರದಲ್ಲೇ ಇದೆ. ಕಾಯಿ ಗ್ರೋತ್ ಬಂದು ಆಲ್ಮೋಸ್ಟ್ ಕೆಲವೊಂದು ಆಗಿದ್ದಾವೆ, ಇನ್ನು ಮಿಡಿ ಗಾತ್ರದಲ್ಲಿದೆ. 400 ಗ್ರಾಮಿಂದ 500 ಗ್ರಾಮ್ ಅವರೇಜ್ ಸಿಕ್ಕಿದೆ. ಇದೇ ಮಾರ್ಕೆಟ್ನಲ್ಲಿ ತುಂಬ ಬೇಡಿಕೆ ಇರುವಂಥ ಒಂದು ಕ್ವಾಂಟಿಟಿ ಅಂತ ಹೇಳ್ಬೋದು. ಏನು ಸೈಜ್ ಇದೆ, ತುಂಬ ಬೇಡಿಕೆ ಇರುವಂಥ ಒಂದು ಇದು ಸೈಜ್.